ಎಲ್ಲರಿಗೂ ನಮಸ್ತೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಉಡೇಮಾರನಹಳ್ಳಿ ಗ್ರಾಮ ಉದ್ದನಹಳ್ಳಿ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠದಿಂದ ಭವ್ಯ ತಾಯಮ್ಮ ಧರ್ಮದರ್ಶಿಗಳಾದ ನಾನು ಎಲ್ಲರಿಗೂ ನಮಸ್ಕಾರ. ಇಂದು ಮಾತನಾಡುವಂತಹ ಉದ್ದೇಶ, ಇಲ್ಲಿ ಬರುವಂತಹ ಭಕ್ತಾದಿಗಳು ಭಕ್ತವೃಂದದವರು ಈಗ ನಡೀತಾ ಇರುವಂತಹ ರಾಜಕೀಯದ ಬಗ್ಗೆ ನಿಮ್ಮಿಂದ ಎರಡು ಹಿತನುಡಿಗಳನ್ನು ತಿಳಿಸಿ ಮುಂದಿನ ಭವಿಷ್ಯ ಏನಾಗಬಹುದು ಎನ್ನುವಂತಹ ಪ್ರಶ್ನೆಯನ್ನು ನಮ್ಮಲ್ಲಿ ಒಡ್ಡಿದ್ದಾರೆ. ಆದ್ದರಿಂದ ಭಗವತಿಯ ಅನುಗ್ರಹದಂತೆ ಈ ಎರಡು ವಾಕ್ಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು 3 ತಿಂಗಳಿನಲ್ಲಿ ಸಾಕಷ್ಟು ರಾಜಕೀಯದಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆ. ಈ 3 ತಿಂಗಳು ಕಳೆದ ನಂತರದಲ್ಲಿ ಮೈಸೂರು ಪ್ರಾಂತ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಾಂತ್ಯದಲ್ಲಿ ಜಟಾಪಟಿಗಳು ಶುರುವಾಗುತ್ತೆ. ಶುರುವಾದ ನಂತರದಲ್ಲಿ ಮೈಸೂರಿನ ಅರಸನಾಗಿ ಉಳಿತಾನೆ ಮತ್ತು ಇರ್ತಕ್ಕಂತಹ ಇನ್ನಿತರ ಕಾಯಕಗಳನ್ನು ಮತ್ತಿತರರು ನಿಭಾಯಿಸ್ತಾರೆ. ತದನಂತರದಲ್ಲಿ ಇನ್ನು ನಮ್ಮ ರಾಜಕೀಯ ಭವಿಷ್ಯ ಹೇಗೆ ನಡೆಯುತ್ತೆ ಅಂದರೆ, ಇನ್ನು 6 ತಿಂಗಳು ಸೂಜಿಯ ಮೇಲೆ ತಪಸ್ಸು ಮಾಡಿರುವಂತಹ ರೀತಿಯಲ್ಲಿ ನಡೆಯುತ್ತೆ. ಆ ನಂತರದಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಕಾರ್ಯರೂಪಕ್ಕೆ ಬರ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ರಾಜಕೀಯವಾಗಿ ನಾನು ಯಾವತ್ತೂ ಬಂದಿಲ್ಲ, ಹಿಂದೂ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಭಕ್ತಾದಿಗಳಿಂದ ಮತ್ತು ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಈ 2 ಮಾತುಗಳನ್ನು ನಾನು ಮಾತಾಡ್ತಾ ಇದ್ದೇನೆ. ಮಾತನಾಡುವ ಉದ್ದೇಶ ಮನುಕುಲದ ಧರ್ಮಕ್ಕಾಗಿ, ನಮ್ಮ ಧರ್ಮವನ್ನು ನಾವು ಕಾಪಾಡಲಿಕ್ಕಾಗಿ ಈ ವಿಚಾರವನ್ನು ನಾನು ನಿಮ್ಮಲ್ಲಿ ಪ್ರಸ್ತಾಪಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಮತ್ತು ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ. ನಮಸ್ತೆ.